ಕರಾವಳಿಯ ಮೂಲ ನಿವಾಸಿಗಳು ಎಂದು ಕರೆಯಲಾಗುವ ಕೊರಗ ಸಮುದಾಯ ಮೂಲಭೂತ ಸೌಕರ್ಯಗಳಿಂದ ಸೊರಗಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸುತ್ತಿದ್ದರೂ ಕೂಡ ಅದು ಅವರನ್ನು ತಲುಪುತ್ತಿಲ್ಲ ಎನ್ನುವ ಆರೋಪಗಳು ಕೂಡ ಕೇಳಿಬರುತ್ತಿದೆ. ಇಂತಹ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಉಳ್ಳೂರು ಗ್ರಾಮದಲ್ಲಿ ಕೊರಗ ಸಮುದಾಯದ ಕುಟುಂಬಗಳಿಗೆ ಹೊಸ ಬದುಕಿನ ಭರವಸೆ ಮೂಡಿದೆ. ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ 14 ಮನೆಗಳ ಗೃಹ ಪೂಜೆ ಮತ್ತು ಲೋಕಾರ್ಪಣೆ ಭಕ್ತಿಭಾವ ಹಾಗೂ ಜನಸೇವಾ ಸಂಕಲ್ಪದೊಂದಿಗೆ ನೆರವೇರಿದೆ. ಸಂತರ ಸಾನ್ನಿಧ್ಯ, ಗಣ್ಯರ ಉಪಸ್ಥಿತಿಯಲ್ಲಿ ನಡೆದ ಈ ಸಮಾಜಮುಖಿ ಕಾರ್ಯಕ್ರಮದ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಹಲವಾರು ವರ್ಷಗಳಿಂದ ಮಳೆಗಾಳಿಗೆ ಸದೃಢವಾಗಿ ನಿಲ್ಲಬಲ್ಲ ಸೂರು ಇಲ್ಲದೆ ಸೊರಗಿದ್ದ ಉಳ್ಳೂರು ಗ್ರಾಮ ಕೊರಗ ಕುಟುಂಬಗಳ ಕೂಗು ಕೊನೆಗೂ ದಾನಿಯೋರ್ವರಿಗೆ ಕೇಳಿಸಿದೆ. ಹೀಗಾಗಿ ಕುಂದಾಪುರ ತಾಲೂಕಿನ ಉಳ್ಳೂರು ಗ್ರಾಮದ ಕೊರಗರ ಕಾಲೋನಿಯಲ್ಲಿ ಇಂದು ಸಂಭ್ರಮದ ಕ್ಷಣ. ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ 14 ಸುಂದರ ಮನೆಗಳ ಗೃಹ ಪೂಜೆ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ ಭಕ್ತಿ ಭಾವದೊಂದಿಗೆ ನೆರವೇರಿತು. ಪೂಜ್ಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ, ಪೂಜ್ಯ ಶ್ರೀ 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 ಡಾಕ್ಟರ್ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಜಿ ಉಪಸ್ಥಿತರಿದ್ದರು. ಪೇಜಾವರ ಶ್ರೀ ವಿಶ್ವಪ್ರಸನ್ನ ಶ್ರೀಪಾದರು ಆಶೀರ್ವಚನ ನೀಡಿ ಸಮಾಜದ ಅತಿ ದೌರ್ಬಲ್ಯ ಸಮುದಾಯಗಳಿಗೆ ಇಂತಹ ಸೇವಾ ಕಾರ್ಯಗಳು ಆಶಾಕಿರಣವಾಗಬೇಕು ಎಂದು ಕರೆ ನೀಡಿದ್ರು. ರಾಮ ಮಂದಿರ ನಿರ್ಮಾಣ ಆಗೋಯ್ತು. ಇನ್ನು ಮುಂದೆ ನಮ್ಮ ಜವಾಬ್ದಾರಿ ಏನು? ಇನ್ನು ರಾಮ ರಾಜ್ಯದ ಕಲ್ಪನೆ ಅದು ಸಾಕಾರ ಆಗುವಂತಹದ್ದು. ಆ ಕಲ್ಪನೆ ಇವತ್ತು ಸಾಕಾರಗೊಳ್ತಾ ಇದೆ. ನಮ್ಮ ರಾಜೀವ್ ಶೆಟ್ಟರ್ ಮೂಲಕ ಇಷ್ಟು ಮಾಡ್ತಾ ಇರುವಂತಹ ಈ ದೊಡ್ಡ ಸೇವೆಯನ್ನು ರಾಮನ ಕಾಲ್ತಲಕ್ಕೆ ಸಮರ್ಪಿಸ್ತಾ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತ ಹೇಳಿಕೊಂಡು ರಾಮನ ಸ್ಮರಿಸಿ ಶೆಟ್ಟರಿಗೂ ಅವರ ದೊಡ್ಡ ಪರಿವಾರಕ್ಕೂ ರಾಮದೇವರ ಅನುಗ್ರಹ ನಿರಂತರ ಇರಲಿ. ಬಸವಣ್ಣನವರ ಪರಿಕಲ್ಪನೆಯ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಎಚ್ ಶೆಟ್ಟರು ಮಾಡಿದ್ದಾರೆ ಅಂತ ಹೇಳಿ ನನಗೆ ಹೇಳೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. 900 ವರ್ಷಗಳ ಹಿಂದೆ ಬಸವಾದಿ ಶರಣರು ನೊಂದವರ ನೋಯದವರೆತ್ತಬಲ್ಲರು ಅನ್ನುವಂಥ ಮಾತಿಗೆ ಅದು ಪ್ರತ್ಯುತ್ತರವಾಗಿ ಇವತ್ತು ಯಾರು ಈ ಸಮಾಜದಲ್ಲಿ ನಿರಾಶ್ರಿತರಾಗಿದ್ದಾರೆ ಅಂತ ನಿರಾಶ್ರಿತರಿಗೆ ಆಶ್ರಯದಾತರಾಗಿ ನಮ್ಮ ಎಚ್ ಶೆಟ್ಟರು ಇವತ್ತು ನಮ್ಮ ಜೊತೆಗೆ ಕುಳಿತಿದ್ದಾರೆ ಅಂತ ಹೇಳಿದ್ರೆ ನಮಗೆ ಅವರ ವ್ಯಕ್ತಿತ್ವ, ಬಸವಾದಿ ಶರಣರ ವ್ಯಕ್ತಿತ್ವವೇ ನಮ್ಮ ಇವತ್ತಿನ 21ನೇ ಶತಮಾನದಲ್ಲಿ ಎಚ್ ಶೆಟ್ಟರಲ್ಲಿ ಕಾಣಬೇಕಾಗ್ತದೆ ಅನ್ನುವಂಥ ಮಾತನ್ನ ಹೇಳ್ಬೇಕಾಗ್ತದೆ ಅನ್ನುವಂಥದ್ದು. ಈಗಾಗಲೇ ಸಾಮಾಜಿಕ ಸೇವೆಯ ಮೂಲಕ ದೊಡ್ಡ ಹೆಸರು ಮಾಡಿರುವ ಹೆಗ್ಗುಂಜಿ ರಾಜೀವ್ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಕೊರಗ ಕುಟುಂಬಗಳಿಗೆ ಉಚಿತವಾಗಿ 100 ಮನೆಗಳನ್ನು ನಿರ್ಮಿಸುವ ಗುರಿ ಹೊಂದಿದ್ದು ಈಗಾಗಲೇ 28 ಮನೆಗಳು ಪೂರ್ಣಗೊಂಡಿವೆ. ಈ ಬಾರಿ ಲೋಕಾರ್ಪಣೆಗೊಂಡ ಮನೆಗಳಿಗೆ ಕೃಷ್ಣ, ಕೇಶವ, ಮಾಧವ, ಗೋವಿಂದ ಸೇರಿದಂತೆ ಶ್ರೀಕೃಷ್ಣನ ವಿವಿಧ ಹೆಸರುಗಳನ್ನು ನಾಮಕರಣ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ನ ಪ್ರವರ್ತಕ ಡಾಕ್ಟರ್ ಎಚ್ ಶೆಟ್ಟಿ ಅವರು, ದುಡಿದ ಸ್ವಲ್ಪವನ್ನ ಸಮಾಜಕ್ಕೆ ಮರಳಿಸಬೇಕು ಎಂಬ ಉದ್ದೇಶದಿಂದ 18 ವರ್ಷಗಳ ಹಿಂದೆ ಈ ಟ್ರಸ್ಟ್ ಆರಂಭಿಸಿದ್ದೇನೆ. ಪೇಜಾವರ ಶ್ರೀಗಳ ಪ್ರೇರಣೆಯಿಂದ ಮನೆ ನಿರ್ಮಾಣ ಆರಂಭಿಸಿದ್ದು ಮುಂದಿನ 2 ವರ್ಷಗಳಲ್ಲಿ 72 ಮನೆಗಳನ್ನು ಕಟ್ಟಿಕೊಡುವ ಸಂಕಲ್ಪ ಮಾಡಿದ್ದೇನೆ ಎಂದರು. ಇದೇ ಸಂದರ್ಭ ನೂತನ ಮನೆಗಳನ್ನು ಕೊರಗ ಸಮುದಾಯದ ಕುಟುಂಬಗಳಿಗೆ ಹಸ್ತಾಂತರಿಸಲಾಯಿತು. ಸ್ವಾಮೀಜಿ ಅಂದ್ರೆ ಪೇಜಾವರ ಸ್ವಾಮೀಜಿಯವರ ಪ್ರೇರಣೆಯಿಂದ ನಾವು 100 ಮನೆ ಕಟ್ಟಲಿಕ್ಕೆ ಹೊರಟಿದ್ದೀವಿ. ಅದರಲ್ಲಿ 28 ಮನೆ ಈ ದಿನದವರೆಗೆ ಕಂಪ್ಲೀಟ್ ಆಗಿದೆ. ಇನ್ನು ಉಳಿದ 72 ಮನೆ 2 ವರ್ಷದಲ್ಲಿ ಮಾಡಿಕೊಡ್ಬೇಕನ್ನುವಂತ ನಿರ್ಧಾರವನ್ನು ನಾವು ಮಾಡಿದ್ದೀವಿ. ನಾವು ಮಾಡ್ತಾ ಇರುವುದು ಏನಂತ ಹೇಳಿದ್ರೆ, ನಮ್ಮ ದುಡಿಮೆಯ ಒಂದು ಭಾಗ, ಮುಖ್ಯವಾದ ಭಾಗವನ್ನು ನಾವು ಇಟ್ಟುಕೊಂಡು ಒಂದು ಸಣ್ಣ ಭಾಗ, ಮೇ ಬಿ 10%, 5% ಒಂದು ಭಾಗವನ್ನು ಸಮಾಜ ಸೇವೆಗಾಗಿ ನಾವು ವಿನಿಯೋಗಿಸ್ತಾ ಇದ್ದೀವಿ. ಗದ್ದೆ ಕೆಲಸಕ್ಕೆ, ಮರ ಹೊರಲಿಕ್ಕೆ, ಕಲ್ಲು ಹೊರಲಿಕ್ಕೆ ಕೊರವರನ್ನು ಕರೆಸ್ತಾ ಇದ್ವಿ. ಅವರಿಗೆ ಕಡಿಮೆ ಸಂಬಳ ಕೊಡ್ತಾ ಇದ್ವಿ, ಹೆಚ್ಚು ಕೆಲಸ ಮಾಡ್ತಾ ಇದ್ವಿ. ದಷ್ಟಪುಷ್ಟವಾಗಿ ಇದ್ರು, ಬಹಳ ಒಂದು ಶಕ್ತಿವಂತರು, ಉತ್ತಮ ಜನರು. ಆದ್ರೆ ಇವತ್ತು ಆ ಕಾಲದಲ್ಲಿ ಅವರೊಂದು 50 ರಿಂದ 60 ಸಾವಿರ ಮಂದಿ ಇದ್ರು, ಎಲ್ಲಿಂದ ಕಲಿಕಟ್ಟಿಂದ ಹಿಡಿದು ಭಟ್ಕಳದವರೆಗೆ. ಇವತ್ತು ಪ್ರಾಯಶಃ 9 ರಿಂದ 10 ಸಾವಿರ ಜನರು ಮಾತ್ರ ಇದ್ದಾರೆ. ಕಳೆದ ವಾರ ಅವರಿಗೆ ಹೊಸ ಬಟ್ಟೆ ತಗೊಳ್ಬೇಕು ಅಂತ ನಾನು ಅವರದ್ದು ಮೆಜರ್ಮೆಂಟ್ ಮತ್ತೆ ಟೋಟಲ್ ಎಷ್ಟು ಜನ ಇದ್ರು ನಂಬರ್ ಕೊಡಿ ಅಂತ ಪ್ರಸಾದ್ ಶೆಟ್ಟಿ ಹೇಳಿದೆ. ಅವ್ರ ನಂಬರ್ ಕೊಟ್ಟಾಗ ನನಗೇನೆ ಬಹಳ ಒಂದು ಸರ್ಪ್ರೈಸ್ ಆಯ್ತು. ಒಟ್ಟು 93 ಜನರಲ್ಲಿ
41 ಜನ ಮಹಿಳೆಯರು, 42 ಜನ ಪುರುಷರು, ಬರೀ 10 ಜನ ಮಕ್ಕಳು 20 ವರ್ಷಕ್ಕಿಂತ ಕೆಳಗಿನವರು. ಅದರ ಅರ್ಥ ಏನು? ಅವರದ್ದು ಅಭಿವೃದ್ಧಿ ಆಗ್ತಾ ಇಲ್ಲ, ಮಕ್ಕಳು ಹುಟ್ಟುತ್ತಾ ಇಲ್ಲ, ಹುಟ್ಟಿದ ಮಕ್ಕಳು ಬದುಕ್ತಾ ಇಲ್ಲ, ಬೇರೆ ಬೇರೆ ರೋಗದಿಂದ ಅವರು, ನನ್ನ ಪ್ರಕಾರ ಅವರಿಗೇನೋ ಒಂದು ಜೆನೆಟಿಕಲ್ ಡಿಸಾರ್ಡರ್ ಬರ್ತಾ ಇದೆ. ಒಟ್ಟಾರೆಯಾಗಿ ಕೊರಗ ಸಮುದಾಯದ ಕುಟುಂಬಗಳಿಗೆ ಶಾಶ್ವತ ನೆಲೆ ಒದಗಿಸುವ ಈ ಸಮಾಜಮುಖಿ ಕಾರ್ಯವು ನಿಜಕ್ಕೂ ಮಾನವೀಯತೆಗೆ ಮಾದರಿಯಾಗಿದೆ. ಉಳ್ಳೂರಿನಲ್ಲಿ ಇಂದು ನಡೆದ ಈ ಕಾರ್ಯಕ್ರಮ ಅನೇಕ ಕುಟುಂಬಗಳ ಬದುಕಿಗೆ ಹೊಸ ಆಶಾಕಿರಣವಾಗಿ ಪರಿಣಮಿಸಿದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.